ನಮಸ್ಕಾರ, ನನ್ನ ಹೆಸರು ಹರೀಶ್ ಅಂತ, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತೇನು ಮೈಸೂರು ಜಿಲ್ಲೆ ಗ್ರಾಮಾಂತರ ಘಟಕ ಯುವ ಘಟಕ ರಚನೆ ಮಾಡಿದ್ವಿ, ನಾಗರಾಜರ ಅಧ್ಯಕ್ಷರಂತೂ ಮಾಡಿದ್ವಿ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ರವೀಂದ್ರ, ಕೆಆರ್ಎಸ್ ಪಕ್ಷದ ಮೈಸೂರು ಜಿಲ್ಲಾಧ್ಯಕ್ಷ ಗ್ರಾಮಾಂತರ ಘಟಕ. ಇವತ್ತು ನಾವು ಮೈಸೂರು ಜಿಲ್ಲೆಯ ಗ್ರಾಮಾಂತರ ಯುವ ಘಟಕವನ್ನು ನೇಮಕ ಮಾಡಿ ಆದೇಶ ಪತ್ರವನ್ನು ಅವರಿಗೆ ಇವತ್ತು ಕೊಡ್ತಾ ಇದ್ದಾವೆ. ಕರ್ನಾಟಕದಲ್ಲಿ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ತಾ ಇದೆ ಅಂದರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ. ಈ ಏನು ರಾಜ್ಯದಲ್ಲಿ ಏನು ಯುವಕರನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿ ಮುನ್ನುಗ್ಗುತ್ತಿರುವಂಥ ಕೆಆರ್ಎಸ್ ಪಕ್ಷ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಯುವ ಸಮೂಹವನ್ನು ನಾವು ಕಟ್ಟಿ ಏನು ಜನವರಿ 12ನೇ ತಾರೀಕು ಏನು ಡ್ರಗ್ಸ್ ಮುಕ್ತ ಅಭಿಯಾನ, ಹಾಗೆ ನಾವು ಯುವ ಸಮಾವೇಶ, ಹಾಗೆ ನಮ್ಮ ವಿವೇಕಾನಂದರ ಜಯಂತಿ ದಿನದಂದು ನಾವು ಯುವ ಸಮಾವೇಶವನ್ನು ಕೂಡ ಮೈಸೂರು ಜಿಲ್ಲೆಯಲ್ಲಿ ನಾವು ಇಡ್ತಾ ಇದ್ದೇವೆ. ರಾಜ್ಯದ ಕೆಆರ್ಎಸ್ ಪಕ್ಷದ ಎಲ್ಲ ಸೈನಿಕರು ಹಾಗೂ ಕನ್ನಡ ಪರ ಹೋರಾಟಗಾರರು, ರೈತರು, ಕಾರ್ಮಿಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸುತ್ತಾರೆ. ಅದರಿಂದ ಇವತ್ತು ನಾವು ಏನು ಮೈಸೂರು ಜಿಲ್ಲೆಯ ಯುವ ಘಟಕವನ್ನು ರಚನೆ ಮಾಡ್ತಾ ಇದ್ದೇವೆ. ಆ ರಚನೆಯಲ್ಲಿ ಮೈಸೂರು ಜಿಲ್ಲೆಯ ಯುವ ಘಟಕದ ಅಧ್ಯಕ್ಷರಾಗಿ ನಾಗರಾಜ್ ಅವರನ್ನು ಆಯ್ಕೆ ಮಾಡಿದ್ದೇವೆ. ಅವರಿಗೆ ಅಭಿನಂದನೆಗಳು. ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಮನು ಅವರನ್ನು ಆಯ್ಕೆ ಮಾಡಿದ್ದೇವೆ. ಅವರು ಕೂಡ ಅಭಿನಂದನೆಗಳು. ಉಪಾಧ್ಯಕ್ಷರಾಗಿ ಚಂದನ್ ಇವರನ್ನ ಆಯ್ಕೆ ಮಾಡಿದ್ದೇವೆ. ಇವರು ಕೂಡ ಮೈಸೂರು ಜಿಲ್ಲಾ ಸಮಿತಿಯ ಪರವಾಗಿ ಅಭಿನಂದನೆಗಳು. ಹಾಗೆ ಕಾರ್ಯದರ್ಶಿಯಾಗಿ ನಾಗರಾಜ್ ಅವರನ್ನ ಆಯ್ಕೆ ಮಾಡಿದ್ದೇವೆ. ಇವರಿಗೆ ಮೈಸೂರು ಜಿಲ್ಲಾ ಸಮಿತಿಯ ಪರವಾಗಿ ಅಭಿನಂದನೆಗಳು. ಮತ್ತೋರ್ವ ಕಾರ್ಯದರ್ಶಿಯಾಗಿ ಅಬ್ದುಲ್ ರೆಹಮಾನ್ ಇವರನ್ನ ಆಯ್ಕೆ ಮಾಡಿದ್ದೇವೆ. ಅವರು ಕೂಡ ಮೈಸೂರು ಜಿಲ್ಲಾ ಸಮಿತಿಯ ಪರವಾಗಿ ಅಭಿನಂದನೆಗಳು. ಹಾಗೆ ಸಂಘಟನಾ ಕಾರ್ಯದರ್ಶಿಗಳು ವೆಂಕಟೇಶ್ ಅವರನ್ನ ಆಯ್ಕೆ ಮಾಡಿದ್ದೇವೆ. ಅವರು ಕೂಡ ಅಭಿನಂದನೆಗಳು. ಇವತ್ತು ರಾಜ್ಯದಲ್ಲಿ ಕೆಆರ್ಎಸ್ ಪಕ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪದಾಧಿಕಾರಿಗಳನ್ನ ಮಾಡ್ತಾ ಇದೆ. ಇವತ್ತು ರಾಜ್ಯದ ಜನರನ್ನ ಮುಟ್ಟುವಂತ ಕೆಲಸವನ್ನ ಮಾಡ್ತಾ ಇದೆ. ಅಂದ್ರೆ ನೀವೇನು ಮೆಂಬರ್ಶಿಪ್ 100 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಆಗ್ತೀರಿ, ಅದರಿಂದ ಹಾಗೆ ನೀವೇನು ದೇಣಿಗೆಯನ್ನು ನೀಡ್ತೀರಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಏನು ದೇಣಿಗೆಯನ್ನು ನೀಡ್ತೀರಿ, ಈ ದೇಣಿಗೆ ಹಣದಲ್ಲಿ ನಮ್ಮ ಕೆಆರ್ಎಸ್ ಪಕ್ಷವನ್ನ ರಾಜ್ಯಾದ್ಯಂತ ಸಂಘಟನೆ ಮಾಡುವಂತ ಕೆಲಸವನ್ನ ಪಕ್ಷದ ಸೈನಿಕರು ಮತ್ತು ಪದಾಧಿಕಾರಿಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಕೆಆರ್ಎಸ್ ಪಕ್ಷದ ಜೊತೆ ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ದೇಣಿಗೆಯನ್ನು ನೀಡಿ ಪಕ್ಷವನ್ನ ಬಲಪಡಿಸುವಂತ ಕೆಲಸವನ್ನ ನಿಮ್ಮ ಮುಖಾಂತರನೇ ನಾವು ಮಾಡ್ತೇವೆ. ನೀವು ಏನು ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಕ್ತ ರಾಜಕೀಯವನ್ನ, ಹಾಗೆ ಭ್ರಷ್ಟಾಚಾರ ಮುಕ್ತ ಅಧಿಕಾರಿಗಳನ್ನ ನಾವು ನಿರಂತರವಾಗಿ ಸದೆಬಡಿಯುವಂತ ಕೆಲಸವನ್ನ ಕೆಆರ್ಎಸ್ ಪಕ್ಷದ ಸೈನಿಕರು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕೆಆರ್ಎಸ್ ಪಕ್ಷ ಏನು ರವಿಕೃಷ್ಣ ರೆಡ್ಡಿರವರ ನೇತೃತ್ವದಲ್ಲಿ, ಹಾಗೆ ನಮ್ಮ ದೀಪಕ್ ಅವರ ನೇತೃತ್ವದಲ್ಲಿ, ಹಾಗೆ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ರಘು ಜನಗಿರವರ ನೇತೃತ್ವದಲ್ಲಿ ನಾವು ಕರ್ನಾಟಕದಾದ್ಯಂತ ನಾವು ಪಕ್ಷವನ್ನ ಬಲಪಡಿಸುವಂತ ಕೆಲಸವನ್ನ ನಿರಂತರವಾಗಿ ಪಕ್ಷದ ಸೈನಿಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಯುವ ಏನು ಘಟಕನ ರಚನೆ ಮಾಡಿದ್ದೀವಿ, ಇವರೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನೀವೆಲ್ಲರೂ ಕೂಡ 9 ಮೈಸೂರು ಜಿಲ್ಲೆಯಲ್ಲಿ 9 ತಾಲೂಕುಗಳಿವೆ. ಆ ತಾಲೂಕುಗಳಲ್ಲಿ ಯುವ ಘಟಕವನ್ನು ರಚನೆ ಮಾಡಿ ಯುವ ಸಮೂಹವನ್ನ ಕೆಆರ್ಎಸ್ ಪಕ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಕರೆತರುವಂತ ಕೆಲಸವನ್ನ ನೀವು ಮಾಡ್ತೀರಿ ಅನ್ನೋ ನಂಬಿಕೆ, ವಿಶ್ವಾಸ ನಮಗಿದೆ. ನೀವೆಲ್ಲರಿಗೂ ಅಭಿನಂದನೆ, ಒಳ್ಳೆಯದಾಗಲಿ. ನಮಸ್ಕಾರ. ಹಾಗಾಗಿ ನಮ್ಮ ಯುವ ಘಟಕದ ಅಧ್ಯಕ್ಷರು ಈ ವಿಚಾರ ಒಂದೆರಡು ಮಾತಾಡ್ತಾರೆ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ. ಇವತ್ತು ಏನು ನನ್ನ ಯುವ ಘಟಕದ ಅಧ್ಯಕ್ಷರಾಗಿ ಮಾಡಿದ್ದಾರೆ ನಮ್ಮ ಮೈಸೂರು ಜಿಲ್ಲೆ ಗ್ರಾಮಾಂತರದ ಅಧ್ಯಕ್ಷರಾದ ಶ್ರೀ ರವಿಕುಮಾರ್ ಅವರು, ರವೀಂದ್ರ ಸರ್ ಅವರು, ಅವ್ರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಹಾಗೂ ನಮ್ಮ ಸಮಿತಿಯ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಮತ್ತೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿರುವ ಎಲ್ಲ ತಾಲೂಕುಗಳಲ್ಲೂ ಕೂಡ ನಾವು ಆದಷ್ಟು ಬೇಗ
ಯುವ ಘಟಕವನ್ನ ತಾಲೂಕು ಮಟ್ಟದಲ್ಲಿ ರಚನೆ ಮಾಡಿ ಜನವರಿ 12ನೇ ತಾರೀಕು ನಡೆಯತಕ್ಕಂತಹ ಯುವ ಸಮಾವೇಶಕ್ಕೆ ಹೆಚ್ಚಿನ ಜನರನ್ನ ಕರೆತರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಯುವ ಘಟಕದ ಎಲ್ಲಾ ಸದಸ್ಯರು ಕೂಡ ಮಾಡ್ತೀವಿ. ಮತ್ತೆ ಮುಂದೆ ಯುವ ಘಟಕದ ವತಿಯಿಂದ ಏನೇನು ನಾವು ಜನರಿಗೆ ಮನವರಿಕೆಯನ್ನ ಮಾಡ್ಕೊಡ್ಬೇಕು ಆ ಕೆಲಸವನ್ನು ಆದಷ್ಟು ಬೇಗ ಮಾಡ್ತೀವಿ. ಮತ್ತೆ ಯುವ ಘಟಕವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಲಪಡಿಸಿ ಕರ್ನಾಟಕದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಅಧಿಕಾರಕ್ಕೆ ತರೋಕೆ ಯುವ ಘಟಕದಿಂದ ಏನೇನು ನಾವು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಮತ್ತೆ ಯುವ ಸಮೂಹವನ್ನು ಒಗ್ಗೂಡಿಸಿ ಇವತ್ತು JCB ಪಕ್ಷಗಳು ಮಾಡ್ತಾ ಇರ್ತಕ್ಕಂಥ ಅನ್ಯಾಯಗಳು ಅಕ್ರಮಗಳ ವಿರುದ್ಧ ನಾವು ಆದಷ್ಟು ಬೇಗ ಅವೇರ್ನೆಸ್ನ ಮೂಡಿಸ್ತೀವಿ. ಮತ್ತೆ ನಿರುದ್ಯೋಗ ಸಮಸ್ಯೆ ಇರ್ಬೋದು, ಮತ್ತೆ ರೈತರಿಗೆ ಹಲವಾರು ಸಮಸ್ಯೆಗಳನ್ನ ತಂದೊಡ್ಡಿದೆ. ಸರ್ಕಾರ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ. ಮತ್ತೆ ಓದ್ತಾ ಇರುವಂತ ವಿದ್ಯಾರ್ಥಿಗಳು ಅವ್ರಿಗೆ ಸರ್ಕಾರಿ ನೌಕರಿ ಸಿಗದೇ ಇದೆ, ಸತತವಾಗಿ ಓದಿ ಅವರು ಈಗ 27 ವರ್ಷದ ಹುಡುಗ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬೆಂಗಳೂರಲ್ಲಿ. ಮತ್ತೆ ಹುಡುಗಿನೂ ಸಹ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹೀಗೆ ಆದ್ರೆ ನಮ್ಮ ರಾಜ್ಯವನ್ನ ಕಟ್ಟುವಂತವ್ರು ಯಾರು, ದೇಶವನ್ನ ಕಟ್ಟುವಂತವ್ರು ಯಾರು? ಈಗಾಗಲೇ ಸುಪ್ರೀಂ ಕೋರ್ಟ್ನ ಹೈಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿದ್ದಾರೆ, ಏನು ಯುವ ಸಮೂಹ ವಿದ್ಯಾವಂತರು ಬುದ್ಧಿವಂತರು ಎಲ್ಲ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ ಅಂತ. ಏನಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ವರ್ಷಕ್ಕೆ 6 ಲಕ್ಷ ಜನ ಹೋಗ್ತಾ ಇದ್ದಾರೆ ನಮ್ಮ ದೇಶವನ್ನ ಬಿಟ್ಟು. ಏನಕ್ಕೆ ಅಂತಂದ್ರೆ ಇಲ್ಲಿನ ಭ್ರಷ್ಟಾಚಾರ ಇರ್ಬೋದು, ಅವ್ಯವಸ್ಥೆ ಇರ್ಬೋದು, ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ರಾಜಕೀಯ ವ್ಯವಸ್ಥೆ. ಈ ರಾಜಕೀಯ ವ್ಯವಸ್ಥೆನ ಜಾತಿನಿಟ್ಟು ಧರ್ಮನಿಟ್ಟು ಅತಂತ್ರ ಮಾಡಿದ್ದಾರೆ. ಯುವ ಸಮೂಹನ ಒಂದು ಛಿದ್ರ ಮಾಡಿದ್ದಾರೆ JCB ಪಕ್ಷಗಳು. ಅದನ್ನೆಲ್ಲರನ್ನೂ ಕೂಡ ನಾವು ಒಗ್ಗೂಡಿಸಿ ಒಂದು ಯುವ ಘಟಕವನ್ನು ಯುವ ಸಮೂಹವನ್ನು ಒಗ್ಗೂಡಿಸಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ತನು ಮನ ಧನ ಎಲ್ಲವನ್ನು ಸಮರ್ಪಣೆ ಮಾಡಿ ಕಟ್ಟಿವೆ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮ ಸಮಯವನ್ನು ಮೀಸಲಿಟ್ಟು ಬಂದ ಎಲ್ರಿಗೂ ಅಭಿನಂದನೆ ತಿಳಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಅವರು ಈ ವಿಚಾರದ ಬಗ್ಗೆ ಒಂದೆರಡು ಮಾತಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ಹರೀಶ್ ಅಂತ, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತೇನು ಮೈಸೂರು ಜಿಲ್ಲೆ ಗ್ರಾಮಾಂತರ ಘಟಕ ಯುವ ಘಟಕ ರಚನೆ ಮಾಡಿದ್ವಿ, ನಾಗರಾಜರ ಅಧ್ಯಕ್ಷರಂತೂ ಮಾಡಿದ್ವಿ, ಮನು ಪ್ರಧಾನ ಕಾರ್ಯದರ್ಶಿ ಮಾಡಿದ್ದೀವಿ. ಪ್ರತಿಯೊಂದು ತಾಲೂಕಲ್ಲಿ ಅತಿ ಶೀಘ್ರದಲ್ಲಿ ಎಲ್ಲ ತಾಲೂಕು 9 ತಾಲೂಕಿದೆ, 9 ತಾಲೂಕು ನಾನು ರಚನೆ ಮಾಡ್ಕೊಡ್ತೀವಿ ಅಂತ ಈ ನಮಗೆ ನಾಗರಾಜರು ಭರವಸೆ ಕೊಟ್ಟಿದ್ದಾರೆ. ಮತ್ತು ಮನು ಅವರು ಭರವಸೆ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲೇ ಏನು ಈಗ ಜನವರಿ 12ನೇ ತಾರೀಕು ಯುವ ಸಮಾವೇಶ ಇದೆ, ಅದ್ರದ್ದು ಒಳಗಡೆ ನಾನು ಎಲ್ಲ ತಾಲೂಕು ರಚನೆ ಮಾಡ್ಕೊಡ್ತೀವಿ ಅಂತ ಈ ಮೂಲಕ ಅವರು ಭರವಸೆ ಕೊಟ್ಟಿದ್ದಾರೆ, ನಾನು ಭರವಸೆ ಕೊಡ್ತಾ ಇದ್ದೀನಿ. ಎಲ್ಲ ಬೇಗ ಮುಗಿಸ್ಕೊಡ್ತೀವಿ ಅಂತ ಈ ಮೂಲಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, KRS ಪಕ್ಷಕ್ಕೆ, KRS ಪಕ್ಷದ ಸೈನಿಕರಿಗೆ, KRS ಪಕ್ಷದ ಸೈನಿಕರಿಗೆ, ರವಿಕೃಷ್ಣ ರೆಡ್ಡಿ ರವರಿಗೆ, ರವಿಕೃಷ್ಣ ರೆಡ್ಡಿ ರವರಿಗೆ, ದೀಪಕ್ ಸಿಎನ್ಗೆ, ದೀಪಕ್ ಸಿಎನ್ಗೆ.